ನಮಸ್ಕಾರ ವೀಕ್ಷಕರೇ, ಮನೆ ರುಚಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಾನು ಮಾಡಿರೋದು ವೆಜ್ ಫ್ರೈಡ್ ರೈಸ್. ಇದು ತುಂಬ ಸುಲಭವಾದಂತಹ ರೆಸಿಪಿ. ಯಾವುದೇ ಸಾಸ್ನ ಬಳಸದೆ ನಾನು ವೆಜ್ ಫ್ರೈಡ್ ರೈಸ್ನ ಮಾಡಿದ್ದೀನಿ. ಬರೀ ಕೇವಲ 2 ತರಕಾರಿಗಳನ್ನು ತಗೊಂಡು ಈ ವೆಜ್ ಫ್ರೈಡ್ ರೈಸ್ನ ಮಾಡಿರೋದು. ತುಂಬ ಟೇಸ್ಟಿಯಾಗಿ ನೀವು ಮನೆಯಲ್ಲಿ ಮಾಡ್ಕೊಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕ್ವಿಕ್ಕಾಗಿ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಜೀರಿಗೆ ಆ್ಯಡ್ ಮಾಡಿದ ನಂತರ ಇದಕ್ಕೆ 2-3 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ. ಇದು ಸ್ವಲ್ಪ ಬಾಡಿಸ್ಕೊಂಡಾದಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿನ ತೊಗೊತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಳ್ಳಿ. ಸಣ್ಣದಾಗಿ ಹೆಚ್ಕೊಂಡಿರುವಂಥ ಒಂದು 2-3 ಗೆಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕ್ಲೀನಾಗಿ ಬ್ರೌನಿಷ್ ಕಲರ್ ಬರೋವರೆಗೂ ಸ್ವಲ್ಪ ಬಾಡಿಸ್ಕೊಂಡ ನಂತರ ಇದಕ್ಕೆ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ತರಕಾರಿ ನಿಮ್ಮ ಮನೇಲಿ ಅವೈಲೇಬಲ್ ಇರುತ್ತೆ, ಕ್ಯಾಬೇಜ್ ಆರ್ ಕ್ಯಾಪ್ಸಿಕಮ್, ಈ ತರಕಾರಿಗಳನ್ನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ನಿಮಗೆ ಕ್ಯಾರೆಟ್ ಮತ್ತು ಬೀನ್ಸ್ನ ತೊಗೊಂಡು ಯಾವ ಥರ ವೆಜ್ ಫ್ರೈಡ್ ರೈಸ್ನ ಮಾಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಬೆಂದ ಮೇಲೆ ಸ್ವಲ್ಪ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀವು ಮೊದಲಿಗೆ ಕೂಡ ಉಪ್ಪು ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಸ್ವಲ್ಪ ಬೆಂದ ನಂತರ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ಕೊಂಡು ಹೋಗಲಿ, ಏಕೆಂದರೆ ನೀವು ರೈಸ್ಗೂ ಕೂಡ ಉಪ್ಪು ಹಾಕ್ಕೊಂಡು ಮಾಡೋದ್ರಿಂದ ಇದಕ್ಕೆ ಸ್ವಲ್ಪ ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಇದಾದ ನಂತರ ನಾನು ರೈಸ್ ಹಾಕ್ಕೊತಾ ಇದ್ದೀನಿ. ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ ರೈಸ್ನ. ನೋಡಿ, ಈ ಥರ ರೈಸ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅಂಗಡಿಯಲ್ಲಿ ಸಿಗುವಂತಹ ಫ್ರೈಡ್ ರೈಸ್ ಮಸಾಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಅಂಗಡಿಯಲ್ಲಿ ಸಿಗುವಂಥ ಫ್ರೈಡ್ ರೈಸ್ ಮಸಾಲ ನಮಗೆ ಒಪ್ಪಲ್ಲ ಅಂದರೆ ನೀವು ಖಾರದ ಪುಡಿ, ಧನಿಯಾ ಪುಡಿ ಆರ್ ಗರಂ ಮಸಾಲ ಕೂಡ ನೀವು ಯೂಸ್ ಮಾಡಿಕೊಂಡು ಫ್ರೈಡ್ ರೈಸ್ ಮಾಡ್ಕೊಳ್ಬೋದು. ಅದು ಕೂಡ ಸೇಮ್ ಟೇಸ್ಟನ್ನೇ ಕೊಡುತ್ತೆ. ಬಟ್ ನಾನಿಲ್ಲಿ ಅಂಗಡಿಯಲ್ಲಿ ಸಿಗುವಂತಹ ಒಂದು ಫ್ರೈಡ್ ರೈಸ್ ಮಸಾಲ ರೆಡ್ ಪ್ಯಾಕೆಟ್ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ಫ್ರೈಡ್ ರೈಸ್ ಮಾಡ್ಕೊತಿದ್ದೀನಿ. ಅತಿ ಸುಲಭವಾಗಿ ಫ್ರೈಡ್ ರೈಸ್ನ ಮಾಡ್ಬೋದು. ಕ್ವಿಕ್ಕಾಗಿ ನೀವು ಅರ್ಜೆಂಟಲ್ಲಿ ಫ್ರೈಡ್ ರೈಸ್ ಮಾಡ್ಬೋದಾ ಅಂತ ಕ್ವಶನ್ ಮಾಡಿ ಕೇಳಿದ್ರೆ ತುಂಬ ಈಸಿಯಾಗಿ ಫ್ರೈಡ್ ರೈಸ್ ಮಾಡ್ಬೋದು. ನೀವು ಬೇಕಾದರೆ ಮನೇಲಿ ನಾನು ಯಾವ ಥರ ರೆಸಿಪಿ ಹೇಳಿದ್ದೀನಿ ಆ ಥರ ನೀವು ಟ್ರೈ ಮಾಡಿ. ಡೆಫಿನೆಟ್ಲಿ ತುಂಬ ರುಚಿಯಾಗಿ ಬರುತ್ತೆ. ಅದರಲ್ಲಿ ಯಾವುದೇ ಡೌಟ್ ಬೇಡ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ.